ಯುವ ಉತ್ಸಾಹಭರಿತ ಹಾಗೂ ಸರಳ ವ್ಯಕ್ತಿತ್ವದ ನಮ್ಮ ಪ್ರಾಂಶುಪಾಲರಾದ ಶ್ರೀ ರಂಜನ್ ಬಿ ಶೆಟ್ಟಿಯವರು ಸುಜ್ಞಾನ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ನಿಭಾಯಿಸುತ್ತಾ ಸಂಸ್ಥೆಯ ಬೆಳವಣಿಗೆಯಲ್ಲಿ ನನ್ನ ಹೆಸರು ಶ್ರೇಯಾ ಎಸ್ ಕಾಂಚನ್. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೆ. ನಾನು ಈ ಸ್ಕೂಲ್ ಬಗ್ಗೆ ಹೇಳ್ತಿದ್ದೇನೆ. ಈ ಸ್ಕೂಲ್ ಬಗ್ಗೆ ಹೇಳೋಕೆ ಆಗಲ್ಲ. ಈ ಮಂತರ ಸಮ್ಮರ್ ಕ್ಯಾಂಪು ನಾನು ಫಸ್ಟ್ ಇಲ್ಲಿ ಬರುವಾಗ ತುಂಬಾ ನರ್ವಸ್ ಆಗಿದ್ದೆ. ಬಂದಾದ ಮೇಲೆ ಗೊತ್ತಾಯ್ತು ಎಲ್ಲರೂ ಬಗ್ಗೆ ಆಡ್ತಾ ಇದ್ದಾರಂತ. ನಾನು ತುಂಬಾ ನಿರ್ವಸ್ ಆಗಿತ್ತು. ಆಮೇಲೆ ನಾನು ಇಲ್ಲಿ ನಮಗೆ ಫುಡ್ಸ್ ಎಲ್ಲ ಕೊಡ್ತಿದ್ರು. ಮತ್ತೆ ಇಲ್ಲಿ ಚೀಫ್ ಗೆಸ್ಟ್ ಆಗಿ ಕುದ್ರೋಳಿ ಗಣೇಶ್ ಸರು ಮತ್ತೆ ಶ್ರುತಿ ಮ್ಯಾಮು ಬಂದಿದ್ರು. ನನ್ನ ಫೇವ್ರೇಟ್ ಆಕ್ಟರ್ ಅಂದರೆ ಶ್ರುತಿ ಮ್ಯಾಮು. ನನಗೆ ಅವ್ರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನಾನು ಟಿವಿಯಲ್ಲಿ ನೋಡೋರನ್ನ ಫಸ್ಟ್ ಟೈಮ್ ನನ್ನ ರಿಯಲ್ ಲೈಫಲ್ಲಿ ನೋಡ್ತಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು ನನಗೆ. ಮತ್ತು ಕುದ್ರೋಳಿ ಗಣೇಶ್ ಸರ್ ಬಂದಿದ್ದರು. ಆಮೇಲೆ ಅವರು ತುಂಬ ಮ್ಯಾಜಿಕ್ ಶೋಸು ತುಂಬ ಮ್ಯಾಜಿಕ್ ಟ್ರಿಕ್ಸ್ ಎಲ್ಲ ತೋರಿಸಿದ್ರು. ನಂಗೆ ತುಂಬ ಖುಷಿ ಆಯಿತು. ಮತ್ತು ನಮಗೆ ಇಲ್ಲಿ ಕೆಸರುಗದ್ದೆ ಕರ್ಕೊಂಡು ಹೋಗಿದ್ರು. ಕೆಸರುಗದ್ದೆ ಕರ್ಕೊಂಡು ಹೋಗುವಾಗ ನಂಗೆ ತುಂಬ ಖುಷಿಯಾಗಿತ್ತು. ನನಗೆ ಈಗ ಬೆಂಗಳೂರಲ್ಲೆಲ್ಲ ನಾನು ನೋಡೇ ಇಲ್ಲ ಯಾವತ್ತೂ ಕೆಸರುಗದ್ದೆನ. ಫಸ್ಟ್ ಟೈಮ್ ನಾನು ಇಲ್ಲಿ ಫೀಲ್ ಮಾಡ್ಕೊಂಡಿರೋದು. ಆ ಕೆಸರು ಸ್ಮೆಲ್ಲು, ಮಣ್ಣಿನ ಸ್ಮೆಲ್ಲು ಫಸ್ಟ್ ಟೈಮ್ ನಾನು ನೋಡಿರೋದು. ನಾನು ಯಾವತ್ತೂ ಈ ಥರ ನೋಡೇ ಇಲ್ಲ. ನಾನು ಇಲ್ಲಿರೋದಾದರೆ ನಾನು ಪಕ್ಕ ಇದೇ ಸ್ಕೂಲಿಗೆ ಜಾಯ್ನ್ ಆಗ್ತಿರೋ ಅಂತ ನನಗೆ ಆಸೆ. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲಿ ಫುಡ್ ಬಗ್ಗೆ ಹೇಳೋದಾದರೆ ಹೇಳೋಕ್ಕೆ ಆಗಲ್ಲ, ಬಾಯಲ್ಲೆಲ್ಲ ನೀರು ಬರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಯಾವತ್ತೂ ನಾನು ನೋಡಿದ್ದೀನಿ. ನಾನು ಫಸ್ಟ್ ಟೈಮ್ ನಾನು ನೋಡಿರೋದು ಒಂದಿನ ಕಂಟಿನ್ಯೂ ಆಗಿರೋ ಫುಡ್ ಯಾವತ್ತೂ ನಂಗೆ ಸಿಕ್ಕಿಲ್ಲ. ಜ್ಯೂಸು ಎಷ್ಟು ಬೇಕಾದ್ರೂ ಕೊಡ್ತಾರೆ. ನಮಗೆ ಬೇಕಾದಾಗ ಹೋಗಿ ತಗೊಂಡು ಬರ್ಬೋದು. ನನಗೆ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಬೂಟ್ ಕ್ಯಾಂಪ್ ಮಾಡಿದರು. ಕ್ರಾಫ್ಟು, ಆರ್ಟು, ಡ್ರಾಯಿಂಗು ನಂಗೆ ತುಂಬ ಖುಷಿ ಆಯಿತು. ಡ್ರಾಮಾ ಸರ್ ಬಂದಿದ್ದರು, ಪಾಪೆಟ್ ಶೋ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ನಮಗೆ ಡ್ರಾಮಾ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿದರು. ಮತ್ತು ಮ್ಯೂಸಿಕ್ಕು, ಸಿಂಗಿಂಗು ಮತ್ತು ಸ್ಟೋರೀಸ್ ಎಲ್ಲ ಹೇಳ್ತಿದ್ರು. ನಂಗೆ ತುಂಬ ಖುಷಿ ಆಯಿತು. ಮತ್ತು ನನಗೆ ಕೆಲವು ಸಲ ನಾನ್ ವೆಜ್ ಊಟ ಕೊಡ್ತಿದ್ರು. ತುಂಬ ಇಷ್ಟ ಆಯ್ತು ನನಗೆ. ನಾನು ನಿಜ ಹೇಳ್ತೀನಿ, ನಂಗೆ ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಫಸ್ಟ್ ಟೈಮ್ ಈ ಥರ ಎಲ್ಲ ಫೀಲ್ ಮಾಡಿರೋದು. ನಾವು ಯಾವತ್ತೂ ಬೆಂಗಳೂರಲ್ಲೆಲ್ಲ ಈ ಥರ ವೆದರೇ ಫೀಲ್ ಮಾಡಿಲ್ಲ. ಇಲ್ಲಿ ಎಷ್ಟು ಶೆಕೆ, ಸಮ್ಮರ್ ಟೈಮಲ್ಲಿ ಎಷ್ಟು ಶೆಕೆ ಇರುತ್ತೆ. ಇಲ್ಲಿ ನನಗೆ 7 ದಿನಕ್ಕೆ ಶೆಕೆನೇ ಫೀಲ್ ಆಗಿಲ್ಲ. ಎಲ್ಲ ಬದಿ AC. ನಂಗೆ ತುಂಬ ತಂಪಾಗಿತ್ತು. ಎಷ್ಟು ಇಷ್ಟ ಆಯಿತು. ಥ್ಯಾಂಕ್ ಯು. HMM ಆಂಗ್ಲ ಮಾಧ್ಯಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ. ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ ಕುಂದಾಪುರದಲ್ಲಿ ನಡೆಯುತ್ತಿರುವ ಮಂಥನ ಬೇಸಿಗೆ ಶಿಬಿರ 2026ಗೆ ನಾನು ಫಸ್ಟ್ ಟೈಮ್ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಾನು ಬೇರೆ ಸಮ್ಮರ್ ಕ್ಯಾಂಪಿಗೆ ಹೋಗಿದ್ದೆ, ಆದರೆ ಇಲ್ಲಿ ಸಿಕ್ಕಷ್ಟು ತುಂಬ ಮಜಾ, ಇಲ್ಲಿ ಸಿಕ್ಕಷ್ಟು ಜ್ಞಾನ, ಇಲ್ಲಿ ಆಟ ಆಡಿದ್ದು ತುಂಬ ಇಷ್ಟ ಆಯಿತು. ಇಲ್ಲಿ ಝೂಂಬಾ ಆಗಿರ್ಬೋದು, ಡ್ರಾಯಿಂಗ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಆಮೇಲೆ ಸ್ಟೋನ್ ಆರ್ಟ್, ಮಂಡಲ ಆರ್ಟ್ ಎಲ್ಲದೂ ಇಷ್ಟ ಆಯಿತು. ಬೂಟ್ ಕ್ಯಾಂಪ್ ಅಂತೂ ಸೂಪರ್ ಆಗಿತ್ತು. ನಾನು ಫಸ್ಟ್ ಟೈಮ್ ಬೂಟ್ ಕ್ಯಾಂಪನ್ನು ಮಾಡಿದ್ದು. ತುಂಬ ಇಷ್ಟ ಆಯಿತು. ಇಲ್ಲಿ ಫಸ್ಟ್ ಡೇ ಇನಾಗ್ರೇಷನ್ ಅಂತೂ ಒಳ್ಳೆ ರೀತಿಯಲ್ಲಿ ನಡೆಯಿತು. ಶ್ರುತಿ ಮ್ಯಾಮ್ ಹಾಗೂ ರವಿ ಮಾಸ್ತರ್ನನ್ನು ನಾನು ಮೊದಲನೇ ಬಾರಿ ನೇರವಾಗಿ ನೋಡಿದ್ದು. ನಂಗೆ ಇಷ್ಟ ಆಯಿತು. ನಾನು ಅವರನ್ನು ಯಾವತ್ತೂ ನೇರವಾಗಿ ನೋಡಲಿಲ್ಲ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅವರನ್ನು ನೇರವಾಗಿ ನೋಡಿದ್ದು. ಥ್ಯಾಂಕ್ ಯು ಸುಜ್ಞಾನ ಸ್ಕೂಲ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಪ್ರಣೀತಾ ಕೇಶವ, 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ಇದು ನನ್ನ ಸೆಕೆಂಡ್ ಮಂಥನ ಕ್ಯಾಂಪ್. ಫಸ್ಟ್ ಟೈಮ್ ಬರೋದಕ್ಕೂ ಈಗ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ತುಂಬ ಇಂಪ್ರೂವ್ ಆಗಿದೆ. ಫಸ್ಟ್ ಟೈಮ್ ಎಂಜಾಯ್ ಮಾಡಿದೆ, ಬಟ್ ಈಗ ತುಂಬ ಎಂಜಾಯ್ ಮಾಡಿದೆ. ಮತ್ತು ನಾನು ಮೂವೀಸಲ್ಲಿ, ಫಿಲ್ಮಲ್ಲೆಲ್ಲ ನೋಡ್ತಾ ಇದ್ದೆ. ಶ್ರುತಿ ಮ್ಯಾಮ್ ಆಗಿರ್ಬೋದು, ರವಿ ಮಾಸ್ಟರ್ ಆಗಿರ್ಬೋದು, ಅವ್ರನ್ನೆಲ್ಲ ಡೈರೆಕ್ಟ್ ನೋಡಿ ತುಂಬ ಖುಷಿ ಆಯಿತು. ಅಶ್ವಿನಿ ಕೊಂಡತ್ಕೊಳ್ಳಿ ಮ್ಯಾಮ್ ಜನಪ್ರಸಿದ್ಧ ಕಲಾವಿದೆ, ಯಕ್ಷಗಾನ ಕಲಾವಿದೆ. ಅವ್ರ ಮುಂದೆ ನಾವು ಹೆಜ್ಜೆ ಹಾಕಿದ್ದು, ಅವ್ರ ಜೊತೆ ಮಾತಾಡಿದ್ದು ಎಲ್ಲ ತುಂಬ ಖುಷಿ ಆಯಿತು. ಆ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಸುಜ್ಞಾನ ಎಜುಕೇಷನಲ್ ಟ್ರಸ್ಟಿಗೆ ಥ್ಯಾಂಕ್ ಯು. ಕಂಬಳ ನಾನು ಲೈವಾಗಿ ಯಾವತ್ತೂ ನೋಡಿರಲಿಲ್ಲ. ಕಾಂತಾರ ಮೂವಿಯಲ್ಲಿ ನೋಡಿದ್ದೆ. ನಾನು ಪ್ಯಾಂಟ್ ಮಣ್ಣಾಯ್ತು ಅಂತ ಅಮ್ಮ ಬೈದಿರ್ಬೋದು, ಬಟ್ ನಾನು ಕೆಸರದಲ್ಲಿ ಆಟ ಆಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಟೈಮ್ ಮೆಮೊರಿ ಆಗಿರ್ತದೆ.
ಇಲ್ಲಿನ ಫುಡ್ ತುಂಬ ಟೇಸ್ಟಿಯಾಗಿತ್ತು ಮತ್ತು ವ್ಯಾನ್ ಫೆಸಿಲಿಟಿ ಟೈಮಿಗೆ ಬಂದು ಕರ್ಕೊಂಡು ಹೋಗಿ ತುಂಬ ಕೇರ್ ಮಾಡಿದರು. ವ್ಯಾನ್ ಹತ್ತುವಾಗಲೂ ಅಷ್ಟೇ ಬೇರೆ ಬಸ್ಸಿಗೆ ಹೋಗಬಾರ್ದು ಅಂತ ತುಂಬ ಎಲ್ಲ ಕೇರ್ ಮಾಡಿದರು. ತುಂಬ ಇಷ್ಟ ಆಯಿತು ಮಂಥನ ಸಮ್ಮರ್ ಕ್ಯಾಂಪ್. ಇದು ನನ್ನ ಲಾಸ್ಟ್ ಸಮ್ಮರ್ ಕ್ಯಾಂಪ್ ಆಗಿರ್ಬೋದು, ಬಿಕಾಸ್ ನಾನು 10th ಅಲ್ಲ, ನೆಕ್ಸ್ಟ್ ಇಯರ್ ಬರ್ಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ನೆಕ್ಸ್ಟ್ ಇಯರ್ ಬರಲಿಕ್ಕೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರಿಗೂ ಹೇಳ್ತೀನಿ, ಇಲ್ಲಿ ಸಂಸ್ಕೃತಿ ಸಂಪ್ರದಾಯ ಎಲ್ಲವನ್ನು ಹೇಳಿಕೊಡ್ತಾರೆ. ಸೊ ಎಲ್ಲರೂ ಬನ್ನಿ ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು. Hi everyone, myself Avani M. Kulal, studying in 9th standard in Tulsi Vidya Mandira. This is my first experience of summer camp. First, I would like to thank all those teachers, staffs and volunteers for maintaining these much students. Means it is not at all easy to maintain this much students. I would like to thank them. And first day it was about inauguration and magic shows and TV Shruti ma'am and Ravi master. I saw them first in lively. I will like to thank Sujnana Educational Trust. And second day it was Kamala. I saw many times, but that was very good experience. And third day many more activities. Fourth day it was Yakshagana, which I have experienced 3 years and I left. And again Sujnana Educational Trust has brought it again. For 5th day Zumba dance and aerobic. 6th day yesterday it was boot camp. I missed it. And 7th day today it was very good experience. I would like to come next year also, but it is not possible as I am 10th next. Thank you for everyone giving this opportunity for my opinion. I would like to thank everyone. ಶಿಬಿರವಾದರೂ ಸಭಾಧ್ಯಕ್ಷರಾದಂತಹ ಕುಂದಾಪುರದ ಜನಪ್ರಿಯ ಶಾಸಕರಾದ ಶ್ರೀ ಕಿರಣ್ ಕುಮಾರ್. ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನವನ್ನು ಮುದ್ದಾಗಿ ಕೌಗಿಲೆಯಂತೆ ಹಾಡುವ 8ನೇ ತರಗತಿಯ ಸಮೀಕ್ಷಾಗೆ ಮಂಥನ ಕಲರವ ಕಣ್ಮಣಿ ಪ್ರಶಸ್ತಿ. 6ನೇ ತರಗತಿಯ ಶ್ರೀ ಬಣ್ಣಗಳು ಪ್ರಖ್ಯಾತರವರು ಹೇಳಿಕೊಟ್ಟಂತೆ ತುಂಬಾ ಚೆನ್ನಾಗಿ ನಟಿಸಿ ತೋರಿಸಿದ 4ನೇ ತರಗತಿಯ ಆಕಾಶ್ಗೆ ಮಂಥನ ಕಲಾ ಚಕ್ರವರ್ತಿ ಪ್ರಶಸ್ತಿ. ಕಾಗದದ ಮೇಲೆ ಸುಂದರ. ಧನ್ಯವಾದಗಳು. 2ನೇ ತರಗತಿಯ ಅದಿತ್ರಿ ಮಂಥನ ಮಯೂರ ಪ್ರಶಸ್ತಿ. ಮಂಥನ ಮಯೂರ ಪ್ರಶಸ್ತಿ. 2ನೇ ತರಗತಿಯ ಆರ್ನಾ ಶೆಟ್ಟಿ ನಿಶಿಕೆ ಮಂಥನ ಮಾತಿನ ಮಿಂಚು. 4ನೇ ತರಗತಿಯ ಮಿಂಚು ಪ್ರಶಸ್ತಿ. ಸಾನ್ನಿಧ್ಯ ಮಂಥನ ಮಾತಿನ ಮಿಂಚು ಪ್ರಶಸ್ತಿ. ಮಾತಿನ ಮಿಂಚು ಪ್ರಶಸ್ತಿ. 5ನೇ ತರಗತಿಯ ಪೂರ್ವಿಕಾಗೆ ಮಂಥನ ಪಾದರಸ ಪ್ರಶಸ್ತಿ. ಪಾದರಸ ಪ್ರಶಸ್ತಿ.